ನಿಖಿ ಏನಾಯ್ತು? ಹೇ ನಿಖಿ, ಹುಷಾರಿಲ್ವಾ? ನಿಖಿ ಏನಾಯ್ತು? ನಿಖಿ ಏನಾಯ್ತು? ನಿಖಿ ಯಾಕೆ ಯಾಕೆ ಅಳ್ತಾ ಇದ್ಯಾ? ಯಾಕೆ ಅಳ್ತಾ ಇದ್ಯಾ? ನಗ್ನ ಸತ್ಯ ಯಾರ್ದು? ನಿಮ್ಮ ವಿಕೃತ ಮನಸ್ಸಿಂದ ಅಲ್ಲ, ವಿಕೃತ ಮನುಷ್ಯರದು. ಆಹಾ, ಪತ್ರಿಕೋದ್ಯಮದ ಹೆಸರಿನಲ್ಲಿ ಈ ರೀತಿ ಕತೆ ಕಟ್ಟಿ ಬಣ್ಣ ಕಟ್ಟಿ ಬರೆಯೋ ನೀವು ವಿಕೃತ ಮನುಷ್ಯರು. ಪೆನ್ ಇದೆ, ಪೇಪರ್ ಇದೆ ಅಂತ ಮುಗ್ಧನ ಬಲಿಪಶು ಮಾಡ್ತಿದ್ದೀರಾ. ಮುಗ್ಧರನ್ನ ಬಲಿಪಶು ಮಾಡ್ತಿಲ್ಲ, ಅವ್ರ ಮುಖವಾಡನ ಕಳಿಸ್ತಾ ಇದ್ದೀರಾ. ಮುಖಾನ ಇಲ್ದಿರೋ ನೀವು ಮುಖವಾಡನ ಹೇಗೂ ಕಳಿಸ್ತೀರಾ? ಹೊಸ ವರ್ಷದ ದಿನ ಯವನಿಕಾ ತೋಳ್ತಕ್ಕೆಯಲ್ಲಿ ರಂಗರಾಜ್ಯದ ಬರ್ತಿದ್ದೀರಾ. ಹೊಸ ವರ್ಷದ ದಿನ ರೈಲ್ವೆ ಕ್ಲಬ್ ನಲ್ಲಿ ಯವನಿಕಾ ನನ್ನ ಜೊತೆ ಅಲ್ಲಿ 1000 ಜನ ನಿಂತರು. ಇದಕ್ಕಿಂತ ಸಾಕ್ಷಿ ಬಗ್ಗೆ ನಿಮಗೆ? ಸಿ ಮಿಸ್ಟರ್ ಹರಿ, ನಾವು ಸುಳ್ಳು ಬರ್ದು ರೋಲ್ ಕಾಲು ಮಾಡಲ್ಲ, ಯಾರಿಗೂ ಹಲ್ಟು ಮಾಡಲ್ಲ. ಹಲ್ಟ್ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ? ಹಲ್ಟ್ ಅಂದ್ರೆ ಇದು. ಹೇಳು, ಎಷ್ಟು ಜನ ಮನೆ ಹಾಳು ಮಾಡಿದ್ಯಾ? ಪತ್ರಿಕೆ ಹೆಸರಿನಲ್ಲಿ ಎಷ್ಟು ಹೆಣ್ಮಕ್ಳು ಕಣ್ಣೀರ್ ಸುಡ್ತಿದ್ಯಾ? ಎಷ್ಟು ಜನರ ಸೂಸೈಡ್ ಮಾಡ್ಕೊಳಕ್ ಮಾಡಿದ್ಯಾ? ಇವಳು ಅವನ ಜೊತೆ ಮಲಗಿದ್ಲು, ಅವ್ರು ಇವಳ ಜೊತೆ ಮಲಗಿದ್ದ. ಯಾವ ಪುಟ ತಿಳಿದ್ರು ದಂಧೆ ನಡೆಸೋ ಅಡ್ರೆಸ್. ಆದ್ರೆ ಗ್ಲೋರಿಫೈ ಮಾಡಿ ಕಲಫಲ ಬರೀತೀರಾ. ಇದನ್ನ ಪತ್ರಿಕಾ ಧರ್ಮ ಇಲ್ಲ. ಪತ್ರಿಕೆ ಹೆಸರಿನಲ್ಲಿ ತಲೆ ಹಿಡಿತೇನೆ. ಹೊಸ ವರ್ಷದ ದಿವಸ ರಂಗರಾಜ್ಯತೆ ಅವಳಿಗೆ ಸಾಕ್ಷಿನೂ ಇದೆ, ಫೋಟೋಸು ಇದೆ. ನ್ಯೂ ಇಯರ್ ದಿವಸ ಅವಳು ನನ್ ಜೊತೆ ಇದ್ದಿದ್ದಕ್ಕೆ ನಾನು ಇಲ್ಲಿ ಜೀವನ ಸಾಕ್ಷಿ ಇದ್ದೀನಿ. ತಿರ್ಗಿ ಅದೇ ಮಾತಾಡ್ತೀಯ? ಏಯ್, ಪತ್ರಿಕರ್ತಿನ ಮೇಲೆ ಕೈ ಮಾಡ್ತಿದ್ಯಾ? ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನನ್ ಮಕ್ಳ ಪತ್ರಕರ್ತರ ಹಣೆಪಟ್ಟಿ ಇದೆ ಅಂತ ನೀವ್ ಆಡಿದ ಆಟ. ನಿಮ್ಮಿಂದ ಆಗಿ ಇಡೀ ದೇಶನೇ ಹಾಳಾಗ್ತಿದೆ. ನೀವು ಬರ್ದಿದ ಸತ್ಯ ಅಂತ ಇಡೀ ಜನ ನಂಬಿ ಮೋಸ ಹೋಗ್ತಿದ್ದಾರೆ. ನಿಮ್ ಉದ್ದೇಶ ಕಮರ್ಷಿಯಲ್, ಆದ್ರೆ ಸಾಧ್ಯತೆ ನಾಡ್ಕಾಡ್ತಿದ್ದೀರಾ. ಬೇರೆಯವ್ರ ನೈತಿಕತೆ ಪ್ರಶ್ನೆ ಮಾಡೋ ನಿನಗೇನೇ ನೈತಿಕತೆ ಇದೆ? ನೋಡು, ನಿನ್ ಮುಂದಿನ ಸಂಚಿಕೆಯಲ್ಲಿ ನಾನ್ ಬರ್ದಿದ್ ತಪ್ಪು ಅಂತ ಒಪ್ಕೊಂಡು ಕ್ಷಮಾಪಣೆ ಕೇಳಿದ್ರೆ ಉಳ್ಕೋತೀಯ, ಇಲ್ಲ ಅಂದ್ರೆ ಪೀಸ್ ಪೀಸ್ ಆಗಿ ಹೋಗ್ತೀಯ. ಹುಷಾರ್. ಹಲೋ, ಪೊಲೀಸ್ ಸ್ಟೇಷನ್. ವಾಟ್ ಎ ಸರ್ಪ್ರೈಸ್. ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ರಲ್ಲ. ಹೌದು, ನಿನ್ನನ್ನು ಬೇಗ ಮೇಲೆ ಕಳಿಸ್ಬೇಕಲ್ಲ. ವಾಟ್ ನಾನ್ಸೆನ್ಸ್.
ಜಿಂಗಾಳಿ ಇನ್ನೊಂದ್ಸಲ ಆ ರೀತಿ ಬರಿಬಾರ್ದು. ಚೆನ್ನಾಗಿ ಹೊಡೆದು ಬಂದಿದ್ದೀನಿ. ಅಯ್ಯೋ ಯಾಕೆ ಹರಿ, ನಾಳೆ ಪೊಲೀಸ್ ಕೇಸ್ ಏನಾದ್ರೂ ಆದ್ರೆ? ನಾನ್ ನಿನಗೋಸ್ಕರ ಏನ್ ಬೇಕಾದ್ರೂ ಎದುರಿಸ್ತೀನಿ. ಎಸ್, ಏನ್ ಬೇಕಾದ್ರೂ ಎದುರಿಸ್ತೀನಿ. ಓಕೆ ಓಕೆ, ಕೂಲ್ ಡೌನ್ ಕೂಲ್ ಡೌನ್. ಊಟ ಮಾಡ್ದ್ಯಾ? ನನಗ್ ಬೇಡ. ಹಲೋ ಯವನಿಕಾ, ನಗರಸ್ ಥಿಯೇಟರ್ ಜಿಂಗಾಳಿಯ ಮರ್ಡರ್ ಆಗಿದೆ. ಜಿಂಗಾಳಿ ಮರ್ಡರ್ ಆಯ್ತಾ? ಪೊಲೀಸ್ನವರು ಹರೀಂದ್ರನಾಥ್ನ ಹುಡುಕ್ತಾ ಇದ್ದಾರೆ. ಹೌದಾ? ಹರಿ ಇಲ್ಲೇ ಇದ್ದಾನೆ. ಹಾಗಾದ್ರೆ ಪೊಲೀಸ್ನವರು ಅಲ್ಲಿಗೂ ಬರಬಹುದು. ನೀವು ಅಲ್ಲಿರೋ ಸೇಫ್ ಅಲ್ಲ. ಈಗೇನ್ ಮಾಡ್ಲಿ ಸರ್? ಕೂಡ್ಲ ನನ್ನ ಎಸ್ಟೇಟ್ ಮನೆಗೆ ಬನ್ನಿ. ಸರಿ ಸರ್. ಹಾ, ಎಂತ ಕೆಲಸ ಮಾಡ್ದೆ ಹರಿ? ಜಿಂಗಾಳಿನ ಮರ್ಡರ್ ಮಾಡ್ದಿಯಲ್ಲೋ? ನೋ ನೋ. ಯಾಕೆ ದುಡುಕ್ದೆ ಹರಿ? ಪೇಪರ್ನವ್ರಿಗೇನು ಇಷ್ಟ ಬಂದಾಗ ಬರೀತಾರೆ, ಅದನ್ನೇ ಸೀರಿಯಸ್ ತಗೊಂಡು ಸಾಯಿಸಪಡದ? ಇಲ್ಲ ಸರ್, ನಾವು ಸಾಯ್ಸಕ್ಕಂತ ಹೋಗಿಲ್ಲ ಸರ್. ಎಚ್ಚರಿಕೆ ಕೊಡೋಣ ಅಂತ ಹೋದೆ. ಕೋಪದಿಂದ ರೇಟ್ ಹೊಡೆದೆ, ಅದೇ ಸಾಯ್ತ್ರ ಹೊಡಿಲ್ಲ ಸರ್. ನಿನ್ ಬಿಸಿರಕ್ತವ್ರಿಗೆ ಏನೂ ತಿಳಿಯೋದಿಲ್ಲ. ಸರಿಯಾದ ಜಾಗಕ್ಕೆ ಬಿದ್ರೆ ಸಾಯೋದಕ್ಕೆ ಒಂದೇ ಏಟ್ ಸಾಕು. ಸರ್ ಈಗೇನ್ ಮಾಡ್ಲಿ ಸರ್? ಹರಿ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ, ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಳೋದು ಬೇಡ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಕಲಾನಗರಿ, ನಾನಿದ್ದೀನಿ, ನೀನೇನು ಹೆದರ್ಬೇಡ. ಮೊದ್ಲು ನೀನ್ ಈ ಕೇಸಿಂದ ಪಾರಾಗ್ಬೇಕು. ನನಗೆ ನಮ್ಮ ಅಮ್ಮಂದೇ ಚಿಂತೆ ಆಗಿದೆ. ಅಮ್ಮನ್ ಚಿಂತೆ ಬಿಡು. ಇದು ಹರೀಂದ್ರನಾಥ್ ಮನೆನಾ? ಹೌದು. ಕರೀರಿ ಅವನ್ನ. ಅವನು ಮನೇಲಿಲ್ಲ, ಕಲಾನಗರಿಲಿ ಇರ್ಬಹುದು. ಓಕೆ. ಕಮ್ ಕಮ್. ಸರ್, ಒಂದ್ ನಿಮಿಷ ಬಂದೆ ಹರಿ, ಪ್ಲೀಸ್. ತಗೋ ಏನಿದು? ನಿನ್ ಡ್ರೆಸ್ಸು. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಕಲಾನಗರಿನೂ ಚೆನ್ನಾಗಿದೆ. ಪೊಲೀಸ್ ಅವ್ರು ಬಂದು ವಿಚಾರಿಸಿ ಹೋದ್ರು. ಪಾಪ ರಂಗರಾಜು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದಿವಸ ಅಂತ ಹೇಳಿರ್ಬೇಕು? ಇನ್ನೊಂದ್ ಸ್ವಲ್ಪ ದಿನ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಯವನಿಕಾ, ಕಮ್, ಲೇಟ್ ಆಯ್ತು. ಸಿ ಯು ಹರಿ. I'll see you tomorrow. Bye. ಸರ್ ಸರ್, ಓ ಲಿವಿಂಗ್ ಡೇಲೈಟ್. ಚಂಪಾ 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 ಚಂಪಾ, ನಿಂಗೇನ್ ತಂದಿನಿ ಗೊತ್ತಾ? ತೋರಿಸ್ತೀನಿ, ಬಾ ಹೋಗೋಣ. ಯಾವನು ನೀನು? ಲೋಫರ್. ಚಂಪಾ, ನಾನ್ ಚಂಪಾ, ಜೇಮ್ಸ್. ಯಾವ ಜೇಮ್ಸ್? ನನ್ಗೆ ಯಾವ ಜೇಮ್ಸ್ ಗೊತ್ತಿಲ್ಲ. ಪ್ರೀತಿಸಿದೆ, ಪ್ರೇಮಿಸಿದೆ, ಏತಕು ನಾರಿ. ಚಂಪಾ ಚಂಪಾ, ನಿನ್ಗೋಸ್ಕರ ನಾನು ಏನ್ ತಂದಿನಿ ಗೊತ್ತಾ? ಬಾ ಹೋಗೋಣ. ಬಾಸ್ಟರ್ಡ್. ಛೇ, ನಾನ್ ಕಡೆ ಪಾಂಡು. ಯಾವ ಪಾಂಡು? ನನ್ಗೆ ಯಾವ ಪಾಂಡುನು ಗೊತ್ತಿಲ್ಲ. ಏಕೆ ಹೀಗಾಯ್ತು? ನಾನು ಕಾಣೇನೆ. ಹಲೋ ರೀ, ಯಜಮಾನ್ ಯಾವಾಗ ಬರ್ತಾರೆ? ಯಜಮಾನ್ರು ಇವತ್ತು ನಾಳೆ ಬರೋದು. ಯಾಕೆ? ಅವರು ಶನಿವಾರ ಭಾನುವಾರ ಇನ್ನೊಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಸರ್. ಅದೆಲ್ಲಿ ಬರುತ್ತೆ? ಅದ ನೀವು ಇಲ್ಲಿಗೆ ಬಂದ್ರಲ್ಲ, ಹಂಗೆ ಮುಂದಕ್ಕೆ ಹೋದ್ರೆ ಒಂದು ಮಣ್ಣಿನ ರಸ್ತೆ, ಹೋದ್ರೆ 2 ಕಿಲೋಮೀಟ್ರ್.
ಹರಿ, ನಮ್ಮ ಮಧ್ಯೆ ನೀನ್ ತಲೆ ಹಾಕ್ಬೇಡ. ನಿನಗೆ ಸಣ್ಣ ಗಾಯ ಆದ್ರೂ ನಾನ್ ಸಹಿಸ್ತಿರ್ಲಿಲ್ಲ. ನಿನ್ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನನ್ ರಕ್ತ ಕುದಿತಾ ಇತ್ತು. ನಿನ್ಮೇಲೆ ಜೀವನ ಇಟ್ಟಿದ್ದೆ. ಆದ್ರೆ ನೀನು ಯಾಕೆ ಯಾಕೆ ಹೀಗ್ ಮಾಡ್ದೆ? ನನ್ನಿಂದ ಏನ್ ತಪ್ಪಾಗಿತ್ತು? ನನ್ ಪ್ರೀತಿಲಿ ಏನ್ ಕಳಂಕ ಇತ್ತು? ಸತ್ಯ, ಆ ನಗ್ನ ಸತ್ಯ ಪತ್ರಿಕೆ ಬರೆದಿತ್ತು ಸತ್ಯ. ನನಗದು ಇವತ್ತು ಗೊತ್ತಾಯ್ತು. ಯೋರ್ ಅ ಬೆಚ್, ಯೋರ್ ಅ ಬೆಚ್. ನಿನಗೆ ಕಲಾನಗರಿ ಬೇಕಾಗಿರ್ಲಿಲ್ಲ, ಕಲಾ ಸೇವೆ ಬೇಕಾಗಿರ್ಲಿಲ್ಲ, ರೆಸಾರ್ಟ್ ಮಾಡ್ಕೊಳಕ್ ಒಂದ್ ಜಾಗ ಬೇಕಾಗಿತ್ತು. ಅದಕ್ಕೆ ನಾನೊಬ್ಬ ಬಕ್ರ ಸಿಕ್ತೆ. ಯೂಟಿಲೈಸ್ ಮಾಡ್ದೆ. ಎಂತ ನಾಟಕ ಆಡ್ದೆ, ಎಂತ ವೇಷ ಆಗ್ದೆ, ಎಂತ ಆಕೃತಿಯಲ್ಲಿ ಎಂತ ವಿಷ. ಹತ್ರ ಬೇಡ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಡೆವಿಲ್ ಡೆವಿಲ್ ಡೆವಿಲ್. ನೀನ್ ಹೀಗೆ ಅಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನ. ಗೊತ್ತಾಗ್ಬಾರ್ದು ಅಂತಿದ್ದೆ. 4 ದಿನ ಕಳೆದು ಹೋಗಿದ್ರೆ ಅವನ್ ಕೈ ಸೈನ್ ತಗೋಬೋದಿತ್ತು. ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗೇನ್ ಮಾಡೋದು? 1 ಪಾವು ಹೆಸರು ಬೇಳೆಯನ್ನ ಚೆನ್ನಾಗಿ ಹುರಿದು ಪಕ್ಕದಲ್ಲಿಟ್ಟುಕೊಳ್ಳಿ. ನಂತರ ಸ್ಟೀಲ್ ಪಾತ್ರೆಯಲ್ಲಿ 3 ಲೋಟ ನೀರಿಟ್ಟು ಒಲೆ ಮೇಲಿಡಿ. ಸ್ವಿಚ್ ಹಾಕೋದನ್ನ ಮರಿಬೇಡಿ. ಈಗ 2 ಕಾಳು ಏಲಕ್ಕಿ ಮತ್ತು ದ್ರಾಕ್ಷಿ 1 ಹಿಡಿ ಹಾಗೂ ರಘು 100 ಗ್ರಾಂ ಗೋಡಂಬಿಯನ್ನು ಹಾಕಿ. ರಘು, ಓ ಆಂಟಿ, ರೀ ಹರಿ ಅವ್ರ ಅಮ್ಮ ಬಂದಿದ್ದಾರೆ ನೋಡಿ. ಓಹ್, ಏನಮ್ಮ ಚೆನ್ನಾಗಿದ್ದೀರಾ? 1 ನಿಮಿಷ ಆಂಟಿ, ಅಡಿಗೆ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಬನ್ನಿಮ್ಮ ಕೂತ್ಕೊಳ್ಳಿ. ಇವಳು ದೂರದರ್ಶನದಲ್ಲಿ ಅಡಿಗೆ ಕಾರ್ಯಕ್ರಮ ದಿನ ಕೊಟ್ಟು ಮನೇಲೂ ಕಾಮೆಂಟ್ರಿ ಹೇಳ್ತಾ ಅಡಿಗೆ ತಯಾರು ಮಾಡ್ತಾಳೆ. ಅದಕ್ಕೆ ಕಿವಿ ಕೆಟ್ಟೋಗ್ಬಿಟ್ಟು ಹತ್ತಿ ಇಟ್ಕೊಂಡಿದ್ದೆ. ಏನಮ್ಮ ಹರಿ ಹೇಗಿದ್ದಾನೆ? ಅದಕ್ಕೆ ಬಂದಿದ್ದಪ್ಪ ರಘು. ಅವನ್ನ ಯಾವ್ದೋ ಕೊಲೆ ಕೇಸಲ್ಲಿ ತಗ್ಲಾಕಿ ಪೊಲೀಸ್ನವರು ಎಳ್ಕೊಂಡು ಹೋಗ್ಬಿಟ್ಟಿದಾರಪ್ಪ. ನಾನ್ ಕೊಲೆ ಮಾಡಿಲ್ಲ ರಘು. ನೀನ್ ಮಾಡಿದ ತಪ್ಪು ಒಂದೇ, ತಲೆ ತಪ್ಪಿಸ್ಕೊಂಡಿದ್ದು. ಹಾ, ರಂಗರಾಜು ಮಾತು ಕೇಳಿ ಅವ್ರ ಫಾರ್ಮ್ ಹೌಸ್ಲಿದ್ದೆ. ಅವ್ರು ನನಗೆ ಸಹಾಯ ಮಾಡ್ತೀನಿ ಅಂತ ನಂಬಿಸಿದ್ರು. ನಾನ್ ಜಿಂಗಳನ್ನ ಕೊಲೆ ಮಾಡಿಲ್ಲ.
ಕೋಪದಲ್ಲಿ ರೇಟ್ ನೋಡಿದೆ, ಅಲ್ಲಿ ಇದ್ದದನ್ನ ಬಿಸಾಕಿ ಬೈದು ಬಂದೆ. ಹೆದರ್ಬೇಡ ಹರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕುತ್ತಿಗೆಗೆ ವೈರ್ ಬಿಗಿದು ಉಸಿರು ಕಟ್ಸಿ ಕೊಲ್ಲಲಾಗಿದೆ ಅಂತಿದೆ. ನೋಡ್ದ್ಯಾ ಅದರಲ್ಲೇ ಗೊತ್ತಾಯ್ತಲ್ಲ ನಾ ಅವ್ರನ್ನ ಕೊಲ್ಲಿಲ್ಲ ಅಂತ. ನನಗೆ ಆ ಉದ್ದೇಶ ಇರಲಿಲ್ಲ. ಇನ್ನೊಂದು ವಿಷಯ, ಡಿಸೆಂಬರ್ 30 ರಾತ್ರಿ ಈಗ ನಿನಗೆ ಸಂತೋಷ ಆಯ್ತಾ? ಅವನು ಒಳಗಡೆ ಇದ್ದಾನೆ. ಅವ್ನ್ ಹೊರಗ್ ಬರ್ಲೇಬಾರ್ದು, ಆ ಥರ ಮಾಡಿಸಿ. ನನ್ನ ಜೀವ ಇರೋವರೆಗೂ ಅವನು ಹೊರಗಡೆ ಬರೋದು ಕನಸು. ನೀನು ರೆಸಾರ್ಟ್ ಕೆಲಸ ಮುಂದುವರ್ಸು. ಹ್ಮ್ Nonsense. I don't see anybody here. ಬಂತು, ನೀವಿಬ್ರು ಹೋಗಿ ನೀರು ತುಂಬಿ. ಆಯ್ತು.
ನೀರ್ ತುಂಬಿಸ್ತಾ ಇದ್ದಾರಾ? ಆಯ್ತು ಸರ್. ಹೋಗ್ ಟ್ಯಾಂಕರ್ ಕಳ್ಸು ಬೇಗ. ಸರಿ ಸರ್. ಎಂತ ಸುಂದರ ಮುಖ, ಒಳಗೆ ಎಂತ ವಿಕಾರ ಮನಸ್ಸು. ನಿನ್ನಂತಳು ಬದುಕಿರಬಾರ್ದು. ಸಾಯಿಸ್ಬಿಡ್ತೀನಿ. ಇಲ್ಲ, ನೀ ಬದುಕಿರಬಾರ್ದು. ಹರೇ ಏ ಹರೇ ಹರೇ, ನಿನ್ ಸ್ನೇಹಿತರು ಭೇಟಿ ಆಗಕ್ ಬಂದಾರ. ಜಸ್ಟ್ 2 minutes. ಏನ್ರು? ಏನ್ ವಿಷಯ? ಅಮ್ಮ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ. ಮತ್ತೆ ನಿನ್ನೆ ರಾತ್ರಿ ಯವನಿಕಾ ಸತ್ತೋಗ್ಬಿಟ್ಲು. ಅಡುಗೆ ಸಿಲಿಂಡ್ರು ಬ್ಲಾಸ್ಟ್ ಆಯ್ತು. ನೋಡಿದ್ಯಾ ಪಾಂಡು, ಇಂಡಿಯನ್ ಮದರ್ ಸೆಂಟಿಮೆಂಟ್? ಹೇಗಿದ್ಯಪ್ಪ? ಬಹಳ ಸ್ವರ್ಗೋಗಿದ್ಯಲ್ಲ. ಸಾಕು, ಬೇಲ್ ಕೊಡಿಸೋದಕ್ಕೆ ಬೇಲ್ಪುರಿ ಕೊಡಿಸೋದಿಲ್ವಾ? ನೀವು ಕೇಳಿದ್ದೆಲ್ಲ ಕೊಡಿಸ್ತೀನಿ. ಮೊದಲು ಇವನನ್ನ ನಿರಪರಾಧಿ ಅಂತ ಮಾಡ್ಬಿಡಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆ ಚಿಂತೆ ನಮಗ್ ಬಿಡಿಮ್ಮ, ಎಲ್ಲ ನಾವು ನೋಡ್ಕೋತೀವಿ, ನಾವಿದೀವಲ್ಲ. ಇನ್ನು ಎಲ್ಲ ಮರೆತು ಕಲಾನಗರಿ ಬೆಳೆಸೋದ್ರ ಕಡೆ ಗಮನ ಕೊಡು. ಯಾರನ್ನೂ ಹತ್ರ ಸೇರಿಸ್ಬಿಡಪ್ಪ. ನಮ್ಮನ್ನ ನೀವಿಲ್ದಿದ್ರೆ ಆಗುತ್ತೇನ್ರಪ್ಪ? ಥ್ಯಾಂಕ್ ಯು ಅಮ್ಮ. ಲೋ, ಏನಾಯ್ತು? ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ, ಭಾರತೀಯ ಕಲೆನ ಉಳಿಸ್ತೀನಿ ಅಂತಿದ್ದೆ. ಹಾ ಹರಿ, ಭಾರತೀಯ ಸಿಕ್ಕಿದ್ಲು ಕಣ. ಹೋದ್ವಾರ ಆಸ್ಟ್ರೇಲಿಯಾಕ್ ಹೊರಡಕ್ಕೆ ಅಂತ ಊರಿಂದ ಬಂದಿದ್ಲು. ಹರಿ, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಪ್ಪ? ಇವ್ರನ್ನ ನೋಡು, ಎಷ್ಟು ಕಳಕಳಿಯಾಗಿದ್ದಾರೆ. ಇಂಥ ಒಳ್ಳೆ ಸ್ನೇಹಿತರಿರುವಾಗ ಆ ಕೆಟ್ಟ ಕನಸನ್ನೆಲ್ಲ ಮರ್ತು ಬಿಡು. ಎಸ್,